ಇನ್ನು ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಮುಂದೆ ನಮ್ಮನ್ನ ಕರಿತೀವಿ ಅಂತ ಹೇಳಿದ್ದಾರೆ, ನಮ್ಮನ್ನು ಕೂಡ ಕರಿತೀವಿ ಅಂತ ಹೇಳಿದ್ದಾರೆ. ಡಿಕೆಶಿ ಭೇಟಿ ಬಳಿಕ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಮಾತುಕತೆ ನಡೆಸಿದ ಬಳಿಕ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರ ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಮುಂದೆ ನಮ್ಮನ್ನು ಕೂಡ ಕರಿತೀವಿ ಅಂತ ಹೇಳಿದ್ದಾರೆ. ನಮ್ಮನ್ನ ಕರೆದಾಗ ನಾವು ಹೋಗ್ತೀವಿ ಅಂತ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ವಿಚಾರ ತೀವ್ರವಾಗಿ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರೆ ಮತ್ತೊಂದೆಡೆ ಈ ವಿಚಾರ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ. ಇನ್ನು ಈ ನಡುವೆ ಡಿಕೆ ಶಿವಕುಮಾರ್ಗೆ ಕೂಲಿ ಯಾವಾಗ ಸಿಗುತ್ತೆ ಅನ್ನುವಂತಹ ವಿಚಾರ ಕೂಡ ಅವರ ಮುಂದೆ ಇಡಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕೂಲಿ ಕೇಳ್ತಾ ಇದ್ದೀವಿ, ಅದಕ್ಕೆ ಸಮಯ ಹಿಡಿಬಹುದು, ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿಎಂ ಹಾಗೂ ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡಬೇಕು. ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಅನ್ನೋದು ಅವರೇ ತೀರ್ಮಾನ ಮಾಡಬೇಕು. ತೀರ್ಮಾನ ಆಗಬೇಕಾದ್ರೆ ಸಿಎಂ ಅವರ ಅನುಮತಿ ಕೂಡ ಬೇಕು. ಅವರು ಒಪ್ಪಿದ್ರೆ ನಡೆಯುತ್ತೆ ಅಂತ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕ ಬಾಲಕೃಷ್ಣ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಜೊತೆಗೆ ನಾವು ಕೇಳ್ತಾ ಇರುವಂತದ್ದು ಕೂಲಿ ಕೇಳ್ತಾ ಇದ್ದೀವಿ, ಸಿಎಂ ಅವರು ಕೂಡ ಮನಸ್ಸು ಮಾಡಬೇಕು ಅಂತ ಶಾಸಕ ಬಾಲಕೃಷ್ಣ ಮಾತನಾಡಿದ್ದಾರೆ. ನೀವ್ಯಾಕೆ ಪುನರುಚ್ಚಾರ ಮಾಡ್ತೀರಾ? ಹೇಳಿದ್ದಾರೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಏನೇ ನಡೆದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ನಿರ್ಧಾರ ಅಂತ. ಹೈಕಮಾಂಡ್ ವಿಲ್ ಟೇಕ್ ದಿ ಡಿಸಿಷನ್. ತಡ ಆಗ್ತಿಲ್ವಾ ಸರ್ ಅಂತ? ಯಾರಿಗ್ ತಡ ಆಗ್ತದೆ, ಯಾರಿಗ್ ಬೇಗ ಆಗ್ಬೇಕು? ನಿಮ್ಗೆ ನಮ್ಗೇನ್ ಬೇಗ ಆಗ್ಬೇಕು ಅಂತಿಲ್ಲ. ನೀವು ನಿಮಗ್ ಮಾಧ್ಯಮದವ್ರಿಗೆ ತಡ ಆಗ್ತಾ ಇದೆ, ಇದು ಯಾರಿಗೂ ತಡ ಆಗ್ತಾ ಇಲ್ಲ. ಕೂಲಿ ಕೇಳ್ತಾ ಇರೋದು ನೀವಲ್ವಾ ಸರ್, ನಾವಲ್ಲ. ಕೂಲಿ ಕೇಳ್ತಾ ಇದೀವಿ. ದೇ ವಿಲ್ ಗಿವ್ ಇಟ್ ಇನ್ ಅಪ್ರೋಪ್ರಿಯೇಟ್ ಟೈಮ್. ಬ್ರೇಕ್ಫಾಸ್ಟ್ ಬರೀ ಸಿಎಂ ಡಿಸಿಎಂ ಮಾಡ್ತಿರೋ, ನಮ್ಮನ್ನು ಕರಿತಿರೋ ಅಂತ ಕೇಳಕ್ ಬಂದಿದ್ರು. ಡಿಸಿಎಂ ಏನ್ ಹೇಳಿದ್ರು ಸರ್? ನಮ್ಮನ್ನು ಕರೆದಿಲ್ಲ, ಸದ್ಯಕ್ಕೆ ಕರಿತೀವಿ ಅಂತ ಹೇಳಿದಾರಲ್ಲ. ಪುನಃ ಅದನ್ನ ನೀವ್ಯಾಕೆ ಪುನರುಚ್ಚಾರ ಮಾಡ್ತೀರಾ? ಹೇಳಿದ್ದಾರೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಏನೇ ನಡೆದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ನಿರ್ಧಾರ ಅಂತ. ಹೈಕಮಾಂಡ್ ವಿಲ್ ಟೇಕ್ ದಿ ಡಿಸಿಷನ್. ತಡ ಆಗ್ತಿಲ್ವಾ ಸರ್ ಅಂತ? ಯಾರಿಗ್ ತಡ ಆಗ್ತದೆ, ಯಾರಿಗ್ ಬೇಗ ಆಗ್ಬೇಕು? ನಿಮ್ಗೆ ನಮ್ಗೇನ್ ಬೇಗ ಆಗ್ಬೇಕು ಅಂತಿಲ್ಲ. ನೀವು ನಿಮಗ್ ಮಾಧ್ಯಮದವ್ರಿಗೆ ತಡ ಆಗ್ತಾ ಇದೆ, ಇದು ಯಾರಿಗೂ ತಡ ಆಗ್ತಾ ಇಲ್ಲ. ಕೂಲಿ ಕೇಳ್ತಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಒಂದೆಡೆ ಸಿಎಂ ಡಿಸಿಎಂ ಇಬ್ಬರ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರ ತೀವ್ರವಾಗಿ ಚರ್ಚೆಗೀಡಾಗ್ತಾ ಇದೆ. ಈ ನಡುವೆ ಡಿಕೆ ಶಿವಕುಮಾರ್ಗೆ ನಾವು ಕೂಲಿ ಕೇಳ್ತಾ ಇದ್ದೀವಿ ಅಂತ ಶಾಸಕ ಬಾಲಕೃಷ್ಣ ಅವರು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಏನ್ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಕಳೆದ ಹಲವು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ನಡೆದಿದ್ದಂತಹ ಬೆಳವಣಿಗೆಗಳಿಗೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೂಲಕ ಒಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿತ್ತು. ಇಬ್ಬರು ನಾಯಕರು ಸಹಮತಕ್ಕೆ ಬಂದು ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವಿಬ್ಬರು ಕೂಡ ಬದ್ಧರಾಗಿರೋಣ ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ರು. ಇವತ್ತು ಡಿಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿಗಳನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಗೆ ಕರೆದು ಮತ್ತೊಮ್ಮೆ ಚರ್ಚೆಯನ್ನ ಮಾಡಿ ಮತ್ತೆ ಹೈಕಮಾಂಡ್ಗೆ ನಿರ್ಧಾರವನ್ನ ಬಿಟ್ಟಿದ್ದಾರೆ. ಹೈಕಮಾಂಡ್ ಯಾರ ಪರವಾಗಿ ನಿಲ್ಲತ್ತೆ, ಯಾರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿಲಿ ಅನ್ನತ್ತ, ಅಥವಾ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಸಿದ್ದರಾಮಯ್ಯ ಅವರನ್ನ ಮನವೊಲಿಸುತ್ತಾ, ಅದು ಹೈಕಮಾಂಡ್ಗೆ ಬಿಟ್ಟಂತಹ ನಿರ್ಧಾರ. ಅದಕ್ಕೆ ನಾವಿಬ್ಬರು ಕೂಡ ಬದ್ಧರಾಗಿದ್ದೇವೆ ಅಂತೇಳಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಇಬ್ಬರು ನಾಯಕರು ಹೇಳಿದ್ದಾರೆ. ಇದಾದ ನಂತರ ಒಂದು ಕಡೆ ಅವರ ಪರಮಾಪ್ತರು ಕೂಡ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಬಾಲಕೃಷ್ಣ ಅವರು ಕೂಡ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ಸಮಯಾವಕಾಶ ಹಿಡಿಯುತ್ತೆ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ನಾಯಕರು ಕೂಡ ಈಗ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಅವರು ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತೇಳಿ ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವ್ರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ನೋಡ್ಬೇಕಾಗತ್ತೆ, ಅದಕ್ಕೆ ಮತ್ತಷ್ಟು ಸಮಯಾವಕಾಶಗಳು ಬೇಕಾಗತ್ತೆ. ಇದರ ನಡುವೆ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಯಾವಾಗ ಈ ಇಬ್ಬರು ನಾಯಕರು ಒಂದು ಕಡೆ ಬ್ರೇಕ್ಫಾಸ್ಟ್ ಗೆ ಸೇರಿ ನಾವಿಬ್ರು ಕೂಡ ಬ್ರದರ್ಸ್ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೋ,
ಇದು ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಹಲವು ನಾಯಕರಿಗೆ ಒಂದು ರೀತಿ ಬೇರೆ ಅರ್ಥವನ್ನ ಕಲ್ಪಿಸ್ತಾ ಇದೆ. ಇಲ್ಲಿವರೆಗೆ ನಾವು ಇವ್ರ ಪರವಾಗಿ ನಿಂತಿದ್ವಿ, ಈಗ ಇಬ್ರು ನೋಡಿದ್ರೆ ಒಂದಾಗ್ತಾ ಇದ್ದಾರೆ. ಹಾಗಾಗಿ ಮುಂದೆ ನಮ್ಮ ರಾಜಕೀಯ ಭವಿಷ್ಯ ಏನು ಹೇಗೆ ಅನ್ನುವಂತಹ ಚಿಂತೆ ಕೆಲವು ನಾಯಕರಲ್ಲಿ ಶುರುವಾಗಿದೆ. ಮತ್ತೊಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಪ್ರತಿಪಕ್ಷಗಳು ಕೂಡ ಸದನದಲ್ಲಿ ಇದೇ ವಿಚಾರವನ್ನ ಇಟ್ಕೊಂಡು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ವು. ಆದ್ರೆ ಆ ನಿರ್ಧಾರಗಳು ಕೂಡ ಈಗ ಕೆಲವೊಂದ್ ಕಡೆ ಮಿಸ್ ಆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇಬ್ರು ಒಟ್ಟಾಗಿರೋದ್ರಿಂದ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಅನ್ನುವಂತ ಮೆಸೇಜ್ ಅನ್ನ ಕೊಡ್ತಾ ಇರೋದ್ರಿಂದ ಪ್ರತಿಪಕ್ಷಗಳಿಗೂ ಕೂಡ ಒಂದ್ ರೀತಿ ಈಗ ಹೇಗೆ ನಾವು ಇದನ್ನ ಇಟ್ಕೊಂಡು ಹೋರಾಟವನ್ನ ಮಾಡೋದು ಅನ್ನುವಂತ ಅನುಮಾನಗಳು ಶುರುವಾಗ್ತಾ ಇದೆ. ಸೊ ಹಾಗಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಲ್ಲಿಯವರೆಗೂ ಕೂಡ ನೋಡ್ಬೇಕಾಗತ್ತೆ. ಅದರ ಒಳಗಡೆ ಬೇರೆ ಬೇರೆ ಅಭಿಪ್ರಾಯಗಳು, ಚರ್ಚೆಗಳು, ಸಭೆಗಳು ಕೂಡ ಮತ್ತಷ್ಟು ಹೆಚ್ಚಾಗತ್ತೆ. ಸಂತೋಷ್, ಈಗ ನಾವು ಈ ಹಿಂದೆಯೂ ನೋಡಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಎಲ್ಲೋ ಒಂದೆಡೆ ಹೈಕಮಾಂಡು ನಿಮ್ಮ ನಡುವೆನೆ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ ಅಂತ ಕೂಡ ಹೇಳಿತು. ಆದ್ರೆ ಈ ಮುಂದೆ ಏನು ಗೊಂದಲಗಳು ಕ್ರಿಯೇಟ್ ಆಗುತ್ತೆ, ಯಾಕಂದ್ರೆ ನಾಯಕರು ಈಗಾಗಲೇ ಹೇಳಿಕೆ ಕೊಡೋದಕ್ಕೂ ಕೂಡ ಆರಂಭ ಮಾಡಿದ್ದಾರೆ. ಹೀಗಾಗಿ ಈ ಗೊಂದಲಗಳೇನಿದೆ ಅದಕ್ಕೆ ಹೈಕಮಾಂಡ್ ಏನಾದರೂ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾಗುತ್ತಾ? ಯಾಕಂದ್ರೆ ಮುಂದೆ ಅಧಿವೇಶನ ಕೂಡ ಬರ್ತಾ ಇದೆ. ಸಂತೋಷ್, ಈಗ 8ರಂದು ನಾವು ದೆಹಲಿಗೆ ತೆರಳ್ತೇವೆ. ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಂಸದರ ಒಂದು ಸಭೆಯನ್ನ ಮಾಡ್ತೇವೆ. ರಾಜ್ಯದ ನೀರಾವರಿ ಯೋಜನೆಗಳು ಇರ್ಬೋದು, ಕೇಂದ್ರದಿಂದ ಬರಬೇಕಾದಂತಹ ಅನುದಾನದ ವಿಚಾರ ಇರ್ಬೋದು, ಇದೆಲ್ಲದರ ಬಗ್ಗೆ ಸಂಸದರ ಮೂಲಕ ಕೇಂದ್ರ ಸರ್ಕಾರ ಸದನ ನಡೀತಾ ಇರೋದ್ರಿಂದ ಅಲ್ಲಿ ಒತ್ತಡವನ್ನು ತರುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ವರಿಷ್ಠ ನಾಯಕರನ್ನು ಕೂಡ ನಾವು ಭೇಟಿ ಮಾಡ್ತೇವೆ, ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ಭೇಟಿಗೆ ಅವಕಾಶ ಸಿಕ್ಕಿದ್ರು ಇದರ ಬಗ್ಗೆ ಹೈಕಮಾಂಡ್ ಈಗ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗತ್ತಾ? ಈಗ ಹೇಗಿದ್ರು ಇಬ್ಬರು ನಾಯಕರು ಒಟ್ಟಾಗಿ ಹೋಗ್ತಾ ಇದ್ದಾರೆ. ಮತ್ತೆ ಏನಾದ್ರೂ ನಾವು ತೀರ್ಮಾನವನ್ನ ಬೇರೆ ರೀತಿಯಾಗಿ ತೆಗೆದುಕೊಂಡಿದ್ದೆ ಆದ್ರೆ ಮತ್ತೆ ಕರ್ನಾಟಕದಲ್ಲಿ ಬೇರೆ ಪರಿಣಾಮಗಳು ಪಕ್ಷದಲ್ಲಿ ಏಳಬಹುದು. ಹಾಗಾಗಿ ನಾವು ಈಗ ತೀರ್ಮಾನವನ್ನ ತೆಗೆದುಕೊಂಡ್ರೆ ಹೇಗೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಕೂಡ ಇದೆ. ಯಾಕೆಂದ್ರೆ ಕೆಲವು ನಾಯಕರು ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ರೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಈಗಾಗಲೇ ಬಿಹಾರದಲ್ಲಿ ಹೀನಾಯ ಸೋಲಿನ ನಂತರ ಕರ್ನಾಟಕದಲ್ಲಿರುವಂತಹ ಸರ್ಕಾರವನ್ನು ನಾವು ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದುಡುಕಿ ಯಾವುದೇ ನಿರ್ಧಾರವನ್ನು ಕೂಡ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ. ಅದರ ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ನಲ್ಲಿ ಈಗಾಗಲೇ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ವಿರುದ್ಧ FIR ದಾಖಲಾಗಿರೋದ್ರಿಂದ ಸಹಜವಾಗಿ ಕಾನೂನು ಹೋರಾಟದ ಕಡೆ ಅವರು ಗಮನವನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಈ ರಾಜ್ಯ ರಾಜಕಾರಣದ ಕಡೆ ಅವರು ಸದ್ಯಕ್ಕೆ ಗಮನವನ್ನ ಕೊಡೋದು ಕೂಡ ಕಷ್ಟ. ಹಾಗಾಗಿ ಇದು ಇನ್ನಷ್ಟು ದಿನಗಳ ಕಾಲ ಹಾಗೆ ಮುಂದುವರೆದುಕೊಂಡೇ ಹೋಗುತ್ತೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್.